Good morning everyone. Welcome to Sara Commerce Classes YouTube channel in Kannada. In today's video, we'll solve first preparatory business studies question paper, which is most important and helpful for your upcoming annual exam. And I have shared the question paper photo on the display and also have shared at the end of the video, so you can take the screenshot of the question paper. So the question paper contains 4 main parts, right? In part A, almost you can get 20 marks easily. So from part A, multiple choice question. First question is like, which of the following is an organizational objective of management? ಏನ್ ಕೇಳಿದ್ದಾರೆ ಇಲ್ಲಿ ಮ್ಯಾನೇಜ್ಮೆಂಟ್ ಇನ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಯಾವುದು ಅಂತ ಕೇಳಿದ್ದಾರೆ. ಬೇಸಿಕಲಿ ಮ್ಯಾನೇಜ್ಮೆಂಟ್ ಇನ ಆಬ್ಜೆಕ್ಟಿವ್ಸ್ ಯಾವುದು ಅಂತ ಹೇಳಿದ್ರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಪರ್ಸನಲ್ ಆಬ್ಜೆಕ್ಟಿವ್ ಮತ್ತೆ ಸೋಷಿಯಲ್ ಆಬ್ಜೆಕ್ಟಿವ್. ಹಿಯರ್ ದೇ ಆಸ್ಕ್ ಯು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಯಾವುದು ಅಂತ ಹೇಳಿ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಯಾವುದು? ಪ್ರಾಫಿಟ್, ಸರ್ವೈವಲ್, ಗ್ರೋತ್. ಆಪ್ಷನ್ ಎ ಇಸ್ ದ ಆನ್ಸರ್, ಪ್ರಾಫಿಟ್. ಓಕೆ. ಸೆಕೆಂಡ್ ಕ್ವೆಶ್ಚನ್ ಏನು? ಹೆನ್ರಿ ಫಯೋಲ್ ವಾಸ್ ಅ ವಾಟ್? ಏನಾಗಿದ್ರು? ಮೈನಿಂಗ್ ಇಂಜಿನಿಯರ್ ಆಗಿದ್ರು. ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ಡ್ಯಾಶ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಅಂಡ್ ಹೌ ಟು ಡೂ. ಯಾವ ಒಂದು ಫಂಕ್ಷನ್, ಮ್ಯಾನೇಜ್ಮೆಂಟಿನ ಒಂದು ಫಂಕ್ಷನ್ ಮುಂಚಿತವಾಗಿ ಥಿಂಕ್ ಮಾಡುತ್ತೆ, ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅಂಡ್ ಯಾವ ರೀತಿಯಲ್ಲಿ ಮಾಡಬೇಕು, ವಾಟ್ ಟು ಡೂ, ಹೌ ಟು ಡೂ, ವೆನ್ ಟು ಡೂ ಅಂತ ಹೇಳ್ಬಿಟ್ಟು ಯಾವ್ದು ಥಿಂಕ್ ಮಾಡುತ್ತೆ. ಮ್ಯಾನೇಜ್ಮೆಂಟಿನ ಯಾವ ಒಂದು ಫಂಕ್ಷನ್ ಥಿಂಕ್ ಮಾಡುತ್ತೆ ಅಂದ್ರೆ ಪ್ಲಾನಿಂಗ್ ಅನ್ನೋ ಒಂದು ಫಂಕ್ಷನ್, ಮ್ಯಾನೇಜ್ಮೆಂಟಿನ ಒಂದು ಪ್ಲಾನಿಂಗ್ ಅನ್ನೋ ಒಂದು ಫಂಕ್ಷನ್ ಡಿಸೈಡ್ ಮಾಡುತ್ತೆ ಮುಂಚಿತವಾಗಿ. ಫೋರ್ತ್ ಕ್ವೆಶ್ಚನ್ ನೋಡಿ, ವಿಚ್ ಸ್ಟೆಪ್ಸ್ ಆಫ್ ಆರ್ಗನೈಸಿಂಗ್ ಇನ್ವಾಲ್ವ್ಸ್ ಡಿಸೈಡಿಂಗ್ ಹೂ ವಿಲ್ ಪರ್ಫಾರ್ಮ್ ಅ ಪರ್ಟಿಕ್ಯುಲರ್ ಜಾಬ್. ಯಾವ ಒಂದು ಆರ್ಗನೈಸಿಂಗ್ ಪ್ರೋಸೆಸ್ ಯಾವ ಒಂದು ಜಾಬ್ ನ ಯಾರು ಪರ್ಫಾರ್ಮ್ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಡತ್ತೆ ಅಂತ ಕ್ವೆಶ್ಚನ್ ಇರೋದು. ಫಸ್ಟ್ ಕ್ವೆಶ್ಚನ್ ಏನಂತ, ಫಸ್ಟ್ ಆಪ್ಷನ್ ಏನು ಹೇಳ್ತಿದೆ? ಡಿಪಾರ್ಟ್ಮೆಂಟಲೈಸೇಷನ್. ಸೆಕೆಂಡ್ ಆಪ್ಷನ್ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಆಪ್ಷನ್ ಸಿ ಎಸ್ಟಾಬ್ಲಿಷಿಂಗ್ ರಿಪೋರ್ಟಿಂಗ್ ರಿಲೇಶನ್ಶಿಪ್. ಆಪ್ಷನ್ ಡಿ ಐಡೆಂಟಿಫೈಯಿಂಗ್ ಆಕ್ಟಿವಿಟೀಸ್. ಆಪ್ಷನ್ ಬಿ ಇಸ್ ದ ಆನ್ಸರ್, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಇಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಯಾರು ಯಾವ ಕೆಲಸನ ಮಾಡಬೇಕು ಅಂತ ಹೇಳೋದು ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಫಿಫ್ತ್ ಕ್ವೆಶ್ಚನ್ ನೋಡಿ, ಜ್ಯುವೆಲರಿ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ಆಪ್ಷನ್ ಎ ಸ್ಪೆಷಾಲಿಟಿ ಪ್ರಾಡಕ್ಟ್. ಆಪ್ಷನ್ ಬಿ ಶಾಪಿಂಗ್ ಪ್ರಾಡಕ್ಟ್. ಆಪ್ಷನ್ ಸಿ ಕನ್ವೀನಿಯನ್ಸ್ ಪ್ರಾಡಕ್ಟ್. ಆಪ್ಷನ್ ಡಿ ನಾನ್ ಡ್ಯೂರಬಲ್ ಪ್ರಾಡಕ್ಟ್. ಸೊ ನಾವು ಜ್ಯುವೆಲರಿ ಅನ್ನೋದನ್ನ ರೆಗ್ಯುಲರ್ ಬೇಸಿಸ್ ಅಲ್ಲಿ ನಾವು ಆ ಒಂದು ಜ್ಯುವೆಲರೀಸ್ ನ ಪರ್ಚೇಸ್ ಮಾಡೋದಿಲ್ಲ, ಹೌದಲ್ವಾ? ಸೊ ಇಟ್ ಈಸ್ ಅ ಶಾಪಿಂಗ್ ಪ್ರಾಡಕ್ಟ್. ಆಪ್ಷನ್ ಬಿ ಇಸ್ ದ ಆನ್ಸರ್, ಶಾಪಿಂಗ್ ಪ್ರಾಡಕ್ಟ್. ಅಂಡ್ ಸೆಕೆಂಡ್ ಮೈನ್ ಫಿಲ್ಲಿಂಗ್ ದಿ ಬ್ಲಾಂಕ್ಸ್. ಫಸ್ಟ್ ಕ್ವೆಶ್ಚನ್ ನೋಡಿ, ಗ್ಯಾಂಗ್ ಪ್ಲಾಂಕ್ ಈಸ್ ಯೂಸ್ಡ್ ಇನ್ ದ ಕೇಸ್ ಆಫ್ ಡ್ಯಾಶ್. ಯಾವ ಒಂದು ಸಿಚುವೇಶನ್ಸ್ ಅಲ್ಲಿ ನಾವು ಗ್ಯಾಂಗ್ ಪ್ಲಾಂಕ್ ನ ಯೂಸ್ ಮಾಡ್ತೀವಿ ಅಂದ್ರೆ ಇನ್ ದ ಕೇಸ್ ಆಫ್ ಎಮರ್ಜೆನ್ಸಿ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಡ್ಯಾಶ್ ಇಸ್ ಡೆವಲಪ್ಡ್ ಫಾರ್ ಒನ್ ಟೈಮ್ ಇವೆಂಟ್. ಒನ್ ಟೈಮ್ ಇವೆಂಟ್ ಗೆ ನಾವು ಯಾವ ರೀತಿಯ ಒಂದು ಪ್ಲಾನ್ ನ ಯೂಸ್ ಮಾಡ್ತೀವಿ ಅಂದ್ರೆ ಸಿಂಗಲ್ ಯೂಸ್ ಪ್ಲಾನ್. ಓಕೆ. ಲಾಸ್ಟ್ 8th ಕ್ವೆಶ್ಚನ್ ನೋಡಿ, ಡ್ಯಾಶ್ ಈಸ್ ಅನ್ ಇನ್ಸೆಂಟಿವ್ ಆಫರ್ಡ್ ಓವರ್ ಅಂಡ್ ಅಬೌವ್ ದ ವೇಜಸ್ ಸ್ಯಾಲರಿ ಟು ದ ಎಂಪ್ಲಾಯ್. ಯಾವ ಒಂದು ಇನ್ಸೆಂಟಿವ್, ಫೈನಾನ್ಷಿಯಲ್ ಇನ್ಸೆಂಟಿವ್ ಸ್ಯಾಲರಿ ನಂತರ, ವೇಜಸ್ ನಂತರ ಎಂಪ್ಲಾಯ್ಸ್ ಗೆ ಕೊಡುವಂತದ್ದು ಅಂತ ಹೇಳಿದ್ರೆ ಬೋನಸ್. ಬೋನಸ್ ನ ನಾವು ಏನ್ ಮಾಡ್ತೀವಿ, ಸ್ಯಾಲರಿ ಅಥವಾ ವೇಜಸ್ ಬಿಟ್ಟುನು ಕೂಡ ನಾವ್ ಏನ್ ಕೊಡ್ತೀವಿ ಎಂಪ್ಲಾಯ್ಸ್ ಗೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಇನ್ಸೆಂಟಿವ್ ಅಂತ ಹೇಳಿದ್ರೆ ಅದು ಬೋನಸ್. ಓಕೆ. ಫಿನಾನ್ಸ್ ಯೂಸ್ಡ್ ಫಾರ್ ದ ಬಿಸ್ನೆಸ್ ಆಕ್ಟಿವಿಟಿ ಈಸ್ ಕಾಲ್ಡ್ ಡ್ಯಾಶ್. ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಗೆ ಯೂಸ್ ಮಾಡುವಂತಹ ಫಿನಾನ್ಸ್ ನ ವಾಟ್ ವಿ ಕಾಲ್ ಇಟ್ ಆಸ್ ಬಿಸ್ನೆಸ್ ಫಿನಾನ್ಸ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ಡ್ಯಾಶ್ ಆಫರಿಂಗ್ ಪ್ರಾಡಕ್ಟ್ಸ್ ಅಟ್ ಲೆಸ್ ದಾನ್ ಅಲ್ಲಿ. ಪ್ರಾಡಕ್ಟ್ಸ್ ನ ನಾವು ಕಮ್ಮಿ ಪ್ರೈಸ್ ಗೆ, ಇರುವಂತಹ ಪ್ರೈಸ್ ಗಿಂತ ಕಮ್ಮಿ ಪ್ರೈಸ್ ಗೆ ನಾವು ಸೆಲ್ ಮಾಡ್ತಿದೀವಿ, ಆಫರ್ ಮಾಡ್ತಿದೀವಿ ಕಸ್ಟಮರ್ಸ್ ಗೆ ಅಂತಂದ್ರೆ ಆ ಒಂದು ಕಾನ್ಸೆಪ್ಟ್ ನ ವಿ ಕಾಲ್ ಇಟ್ ಆಸ್ ಡಿಸ್ಕೌಂಟ್. ಕಾಂಪೋಸಿಷನ್ ಆಫ್ ಫ್ಯಾಮಿಲಿ, ಇಟ್ ಕಮ್ಸ್ ಅಂಡರ್ ಸೋಷಿಯಲ್ ಎನ್ವೈರನ್ಮೆಂಟ್. ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್, ಅಕೌಂಟಬಿಲಿಟಿ. ಸೊ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಯಾವ್ದಾದ್ರು ಬರುತ್ತೆ? ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ನಿಮಗೆ ಏನ್ ಕೊಟ್ಟಿದ್ದಾರೆ? ಅಕೌಂಟಬಿಲಿಟಿ ಇಸ್ ದ ಆನ್ಸರ್. ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್, ಫಿಲ್ಮ್ಸ್. ಓಕೆ. ನೆಕ್ಸ್ಟ್ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ಇನ ಒಂದು ಡಿಮೆರಿಟ್ ಏನು ಅಂತ ಹೇಳಿದ್ರೆ ಕಾಸ್ಟ್ಲಿ ಅಫೇರ್. ಇಟ್ ಈಸ್ ಒನ್ ಆಫ್ ದ ಕಾಸ್ಟ್ಲಿ ಅಫೇರ್. ನೆಕ್ಸ್ಟ್ ಒನ್, ಪ್ಲೇಸ್. Place comes under the marketing mix. Okay. One word question and answers. Give an example for top level management. Top level management ಗೆ example. CEO, shareholders ಅಥವಾ directors ಇದೆಲ್ಲ top level management under ಅಲ್ಲಿ ಬರುವಂತಹ ಎಕ್ಸಾಂಪಲ್ಸ್ ಆಗಿರುತ್ತೆ. State the first stage in staffing process. Staffing process ಇನ ಫಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ estimating, calculating the manpower requirement. Okay. Next one, ನೇಮ್ ಒನ್ ಎಲಿಮೆಂಟ್ ಆಫ್ ಡೈರೆಕ್ಷನ್. ಡೈರೆಕ್ಷನ್ ನ ಒನ್ ಎಲಿಮೆಂಟ್ ಯಾವ್ದು ಬರುತ್ತೆ? ಸೂಪರ್ವಿಷನ್, ಮೋಟಿವೇಶನ್, ಲೀಡರ್ಶಿಪ್, ಕಮ್ಯುನಿಕೇಶನ್. ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಡೈರೆಕ್ಷನ್. ಹಿಯರ್ ದೇ ಆಸ್ಕ್ ಯು ಓನ್ಲಿ ಫಾರ್ 1 mark, ಸೊ ಯು ಹ್ಯಾವ್ ಟು ರೈಟ್ ಓನ್ಲಿ ಒನ್ ಎಲಿಮೆಂಟ್ ಆಫ್ ಡೈರೆಕ್ಷನ್. ನೆಕ್ಸ್ಟ್ 15th ಕ್ವೆಶ್ಚನ್ ನೋಡಿ, ಇಟ್ ಈಸ್ ಒನ್ ಆಫ್ ದ HOD ಕ್ವೆಶ್ಚನ್ ಹೇಳಿದ್ದಾರೆ ನಿಮಗೆ.
Sunrise Limited has decided to replace its existing machine with a modern machine that has a higher production capacity. Which type of a decision has a Sunrise Limited taken? ನೋಡಿ Sunrise Limited ಕಂಪನಿ ಏನ್ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಮಷಿನರಿ ತೆಗೆದು ಹಾಕ್ಬಿಟ್ಟು ಹೊಸ ಮಾಡರ್ನ್ ಮಷಿನರಿನ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಆ ಒಂದು ಮಾಡರ್ನ್ ಮಷಿನರಿ ಹೈಯರ್ ಪ್ರೊಡಕ್ಷನ್ ಕೊಡುತ್ತೆ ಅಂತಾನು ಹೇಳಿದ್ದಾರೆ. ಸೊ ಇಲ್ಲಿ ಯಾವ ಒಂದು ಡಿಸಿಷನ್ ಇವರು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಯೂಸ್ ದ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಯಾಕೆ ಅಂತಂದ್ರೆ ಆಲ್ರೆಡಿ ಒಂದು ಮಷಿನರಿ ಇತ್ತು, ಆ ಮಷಿನರಿನ ರೀಪ್ಲೇಸ್ ಮಾಡ್ಲಿಕ್ಕೋಸ್ಕರ ಒಂದು ಹೊಸ ಮಷಿನರಿನ ಅವರು ಇನ್ಸ್ಟಾಲ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ, ಇನ್ವೆಸ್ಟ್ಮೆಂಟ್ ನ ಮಾಡ್ತಿದ್ದಾರೆ. ಸೊ ಇಟ್ ಈಸ್ ಅ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಓಕೆ, ಎಕ್ಸ್ಪ್ಯಾಂಡ್ NGO ಫುಲ್ ಫಾರ್ಮ್ ಕೇಳಿದ್ದಾರೆ ಇಲ್ಲಿ, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಈ ಒಂದು NGO ಕಾನ್ಸೆಪ್ಟ್ ಕ್ವಶನ್ ನಿಮಗೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್ ಇಂದ ಕೇಳಿರುವಂತ ಕ್ವಶನ್. ಪಾರ್ಟ್ ಬಿ ಅಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ 10 ಕ್ವೆಶನ್. ಔಟ್ ಆಫ್ 10 ಕ್ವೆಶನ್ಸ್ ಯು ನೀಡ್ ಟು ಅಟೆಂಡ್ ಓನ್ಲಿ 6 ಕ್ವೆಶನ್ಸ್. 10 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 10 ಪ್ರಶ್ನೆಗಳಲ್ಲಿ ನೀವು ಯಾವುದಾದ್ರೂ 6 ಪ್ರಶ್ನೆಗಳನ್ನ ಮಾತ್ರ ಆನ್ಸರ್ ಮಾಡಿದ್ರೆ ಸಾಕು. ಸೊ ಫಸ್ಟ್ ಕ್ವೆಶನ್ ನೋಡಿ ಈ ರೀತಿಯಲ್ಲಿದೆ, ಡಿಫೈನ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಈಸ್ ದ ಪ್ರಾಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ವಿತ್ ದ ಆಬ್ಜೆಕ್ಟಿವ್ಸ್ ಆಫ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯೆಂಟ್ಲಿ. ಮ್ಯಾನೇಜ್ಮೆಂಟ್ ಅಂದ್ರೆ ಇದೊಂದು ಪ್ರಾಸೆಸ್. ಈ ಪ್ರಾಸೆಸ್ ಆರ್ಗನೈಸೇಷನ್ ಗೋಲ್ಸ್ನ ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ಟೇಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಅ ಯೂನಿಟಿ ಆಫ್ ಕಮಾಂಡ್ ಅಂಡ್ ಯೂನಿಟಿ ಆಫ್ ಡೈರೆಕ್ಷನ್. ಸಿ, ಯೂನಿಟಿ ಆಫ್ ಕಮಾಂಡ್ ಅಂಡ್ ಯೂನಿಟಿ ಆಫ್ ಡೈರೆಕ್ಷನ್ ಕಮ್ಸ್ ಅಂಡರ್ ದ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಹೆನ್ರಿ ಫಯಾಲ್ ಕೊಟ್ಟಿರುವಂತಹ 14 ಪ್ರಿನ್ಸಿಪಲ್ಸ್ ಅಲ್ಲಿ ಬರುವಂತಹ 2 ಪ್ರಿನ್ಸಿಪಲ್ಗಳಿವು. ಯಾವುದು? ಯೂನಿಟಿ ಆಫ್ ಕಮಾಂಡ್ ಮತ್ತು ಯೂನಿಟಿ ಆಫ್ ಡೈರೆಕ್ಷನ್. ಸೊ ಡಿಫ್ರೆನ್ಸಸ್ ನೋಡೋದಾದ್ರೆ ಯೂನಿಟಿ ಆಫ್ ಕಮಾಂಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಅವಾಯ್ಡ್ಸ್ ದ ಡ್ಯುಯಲ್ ಸಬಾರ್ಡಿನೇಷನ್ ನ ಅವಾಯ್ಡ್ ಮಾಡುತ್ತೆ. ಯೂನಿಟಿ ಆಫ್ ಡೈರೆಕ್ಷನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಅವಾಯ್ಡ್ಸ್ ಓವರ್ಲ್ಯಾಪಿಂಗ್ ಆಫ್ ಆಕ್ಟಿವಿಟೀಸ್ನ ಮತ್ತೆ ಮಾಡೋದನ್ನ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋದಾದ್ರೆ ಇಟ್ ಅಫೆಕ್ಟ್ಸ್ ಇಂಡಿವಿಜುವಲ್ ಎಂಪ್ಲಾಯೀಸ್. ಇದು ಯಾರನ್ನ ಅಫೆಕ್ಟ್ ಮಾಡುತ್ತೆ ಅಂದ್ರೆ ಇಂಡಿವಿಜುವಲ್ ಎಂಪ್ಲಾಯೀಸ್ನ ಅಫೆಕ್ಟ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ಯೂನಿಟಿ ಆಫ್ ಡೈರೆಕ್ಷನ್ ಇಟ್ ಅಫೆಕ್ಟ್ಸ್ ದ ಎಂಟೈರ್ ಆರ್ಗನೈಸೇಷನ್ ಇದು ಅಫೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪ್ಲಾನಿಂಗಿನ 2 ಫೀಚರ್ಗಳು, ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಯಾವ್ದಾವುದು ಅಂತ ಹೇಳಿದ್ರೆ ವೆರಿ ಫಸ್ಟ್ ಫೀಚರ್ ಇಸ್ ಟೆಲ್ಲಿಂಗ್ ದಟ್ ಪ್ಲಾನಿಂಗ್ ಇಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ವಿ ಆಲ್ ನೋ ದಟ್ ಮ್ಯಾನೇಜ್ಮೆಂಟಿನ ವೆರಿ ಪ್ರೈಮರಿ ಫಂಕ್ಷನ್ ಯಾವುದು ಅಂತ ಹೇಳಿದ್ರೆ ಪ್ಲಾನಿಂಗ್, ಹೌದಲ್ವಾ? ಸೊ ವಾಟ್ ಎವರ್ ದ ವರ್ಕ್ ಶುಡ್ ಬಿ ಡನ್, ಏನೇ ಒಂದು ವರ್ಕ್ ಮಾಡಬೇಕು ಅಂದ್ರೂ ಕೂಡ ದ ಫಸ್ಟ್ ಥಿಂಗ್ ವಿ ವಿಲ್ ಡೂ ಪ್ಲಾನ್. ಸೊ ಪ್ಲಾನಿಂಗ್ ಈಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಒನ್, ಪ್ಲಾನಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಬಿಸ್ನೆಸ್ ಆರ್ಗನೈಸೇಷನ್ ಎಲ್ಲಿ ತನಕ ಇರುತ್ತೆ, ಕಂಪನಿ ಮಾರ್ಕೆಟಲ್ಲಿ ಎಲ್ಲಿ ತನಕ ಸರ್ವೈವ್ ಆಗುತ್ತೆ ಅಲ್ಲಿವರೆಗೂ ಕೂಡ ವಿ ವಿಲ್ ಬಿ ಡೂಯಿಂಗ್ ಪ್ಲಾನಿಂಗ್, ಹೌದಲ್ವಾ? ಸೊ ಪ್ಲಾನಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಯಾವುದೇ ಒಂದು ಆಕ್ಟಿವಿಟಿಗೂ ಕೂಡ ನಾವೇನು ಮಾಡ್ತೀವಿ, ವೆರಿ ಫಸ್ಟ್ ಥಿಂಗ್ ನಾವು ಮಾಡುವಂಥದ್ದೇ ಪ್ಲಾನಿಂಗ್. ಸೊ ಪ್ಲಾನಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನು? ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಈಸ್ ದ ಫಾರ್ಮಲ್ ಫ್ರೇಮ್ ವರ್ಕ್. ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ಓಕೆ, ಸೊ ಈ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಏನನ್ನ ಡಿಫೈನ್ ಮಾಡುತ್ತೆ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಪೀಪಲ್, ವರ್ಕ್ ಆ್ಯಂಡ್ ರಿಸೋರ್ಸಸ್. ಪೀಪಲ್, ವರ್ಕ್ ಮತ್ತು ರಿಸೋರ್ಸಸ್ ನಡುವೆ ಸಂಬಂಧಗಳನ್ನ ಏನು ಅನ್ನೋದನ್ನ ಡಿಫೈನ್ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ಟೇಟ್ ಎನಿ 2 ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಯಾವ್ದು ಬರುತ್ತೆ? ಟ್ರಾನ್ಸ್ಫರ್ಸ್ ಮತ್ತು ಪ್ರಮೋಷನ್ಸ್. ನೆಕ್ಸ್ಟ್, ನೇಮ್ ಎನಿ 2 ಸ್ಟೈಲ್ಸ್ ಆಫ್ ಲೀಡರ್ಶಿಪ್, ಆಟೋಕ್ರಾಟಿಕ್ ಲೀಡರ್ಶಿಪ್, ಡೆಮೊಕ್ರೆಟಿಕ್ ಲೀಡರ್ಶಿಪ್ ಮತ್ತು ಲಾಸಿಫೇರ್ ಲೀಡರ್ಶಿಪ್. ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ನ 2 ಇಂಪಾರ್ಟೆನ್ಸ್ನ ಹೇಳಿ ಅಂತ ಹೇಳಿದ್ದಾರೆ. ಫಸ್ಟ್ ಥಿಂಗ್, ಅಕಾಂಪ್ಲಿಷಿಂಗ್ ಆರ್ಗನೈಸೇಷನಲ್ ಗೋಲ್ಸ್. ಅಂದ್ರೆ ಏನು? ಆರ್ಗನೈಸೇಷನ್ ಗೋಲ್ಸ್ನ ಅಚೀವ್ ಮಾಡಲಿಕ್ಕೆ ಕಂಟ್ರೋಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟು, ಕಂಟ್ರೋಲಿಂಗ್ ಅನ್ನೋ ಒಂದು ಫಂಕ್ಷನ್ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಮೇಕಿಂಗ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್ನ ನಾವು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು, ರಿಸೋರ್ಸಸ್ನ ನಾವು ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡಿಕೊಂಡು ವರ್ಕ್ ಮಾಡಬೇಕು ಅನ್ನೋ ವಿಚಾರವಾಗಿ ನಮಗೆ ಕಂಟ್ರೋಲಿಂಗ್ ಅನ್ನೋ ಒಂದು ಫಂಕ್ಷನ್ ತಿಳಿಸ್ಕೊಡುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಕರೆಂಟ್ ಅಸೆಟ್ನ 2 ಎಕ್ಸಾಂಪಲ್ಸ್ ಕೇಳಿದರೆ, ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಕ್ಯಾಶ್. ಫಿಫ್ತ್ ಕ್ವೆಶ್ಚನ್ ನೋಡಿ, ಸ್ಟೇಟ್ ಡಿಸ್ಟಿಂಗ್ವಿಶಿಂಗ್ ಫೀಚರ್ಸ್ ಆಫ್ ಅಡ್ವರ್ಟೈಸಿಂಗಿನ 2
ಮೇನ್ ಇಂಪಾರ್ಟೆಂಟ್ ಫೀಚರ್ಸ್ ಯಾವುದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಫಸ್ಟ್ ಪಾಯಿಂಟ್ ಮಾಸ್ ರೀಚ್ ಅಂತ ಹೇಳಿದ್ರೇನು, ಹ್ಯೂಜ್ ಪೀಪಲ್ಗೆ ನಾವೇನು ಮಾಡ್ಬೋದು, ಮೆಸೇಜ್ನ ಕನ್ವೆ ಮಾಡಬಹುದು ಅಡ್ವರ್ಟೈಸ್ಮೆಂಟ್ ಮೂಲಕ. ನೆಕ್ಸ್ಟ್ ಒನ್ ಏನು, ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಇದೊಂದು ಇಟ್ ಈಸ್ ಅ ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಅಂದರೆ ಏನು, ನಾವು ಟೆಲಿವಿಷನ್ಸಲ್ಲಿ ಆಗಿರ್ಬೋದು, ರೇಡಿಯೋದಲ್ಲಿ ಆಗಿರ್ಬೋದು, ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಫ್ರೀ ಆಫ್ ಕಾಸ್ಟ್ಲಿ ಅಡ್ವರ್ಟೈಸ್ಮೆಂಟ್ಸ್ನ ಕೊಡ್ಲಿಕ್ಕಾಗಲ್ಲ. ಬಟ್ ಇದು ಏನು, ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಆಗಿರುತ್ತೆ. ನಾವು ಅಮೌಂಟ್ನ ಪೇ ಮಾಡಿಬಿಟ್ಟು ನಾವೇನು ಮಾಡಬೇಕು, ಅಡ್ವರ್ಟೈಸ್ಮೆಂಟ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ಟೇಟ್ ಎನಿ ಟು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಫ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಬೈ ವಿಚ್ ಕನ್ಸ್ಯೂಮರ್ ಆರ್ exploited. First thing, false and misleading advertisement. Second one, adulteration of. So the next important part, that is part C, which carries 4 marks. So 4 marks questions ಇರ್ತವೆ ಈ ಒಂದು ಪಾರ್ಟ್ ಅಲ್ಲಿ. 10 ಕ್ವೆಶ್ಚನ್ಸ್ನ ಕೊಟ್ಟಿರ್ತಾರೆ. ಆ 10 ಕ್ವೆಶ್ಚನ್ಸ್ ಅಲ್ಲಿ ನೀವು 6 ಕ್ವೆಶ್ಚನ್ಸ್ನ ಅಟೆಂಡ್ ಮಾಡಿದ್ರೆ ಸಾಕು. ಸೊ ಬೇಸಿಕ್ ಥಿಂಗ್ ಏನು ಅಂತ ಹೇಳಿದ್ರೆ, ಬೋತ್ ಫಾರ್ ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ ಅಲ್ಲಿ ಏನೇ ಕ್ವೆಶ್ಚನ್ಸ್ ಕೇಳಿದ್ರು ಲೈಕ್ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಕೇಳ್ತಾರೆ. ಸೊ ಬೇಸಿಕ್ ಥಿಂಗ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ಲಾನಿಂಗ್ ಅಂದರೆ ಏನು, ಯು ಹ್ಯಾವ್ ಟು ರೈಟ್ ದ ಮೀನಿಂಗ್ ಆಫ್ ದ ಪ್ಲಾನಿಂಗ್. ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಆ ಬೇಸಿಕ್ ಕಾನ್ಸೆಪ್ಟಿನ ಮೀನಿಂಗ್ನ 2 to 3 ಸೆಂಟೆನ್ಸಲ್ಲಿ ನೀವು ಮೀನಿಂಗ್ ಬರೀಬೇಕು. ಅದಾದ ನಂತರ ಇಂಪಾರ್ಟೆನ್ಸ್ನ ಮೆನ್ಷನ್ ಮಾಡ್ತಾ ಹೋಗಬೇಕು. ಅದಾದ ನಂತರ ಯು ನೀಡ್ ಟು ಎಕ್ಸ್ಪ್ಲೈನ್ ದ ಪಾಯಿಂಟ್ಸ್. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ನೋಡಿ ಈ ರೀತಿಯಲ್ಲಿದೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಫೈವಾಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಫೈವಾಲ್ ಕೊಟ್ಟಿರುವಂತಹ 14 ಪ್ರಿನ್ಸಿಪಲ್ಸ್ ಅಲ್ಲಿ 14 ಪ್ರಿನ್ಸಿಪಲ್ಸ್ ಅಲ್ಲಿ ಇಲ್ಲಿ ಕೇಳಿರೋದು ಬರೀ 4 ಪ್ರಿನ್ಸಿಪಲ್ಸ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ 14 ಪ್ರಿನ್ಸಿಪಲ್ ಅಲ್ಲಿ ನಿಮಗೆ ಯಾವುದು ತುಂಬಾ ಈಸಿ ಅನ್ಸುತ್ತೆ ಆ ಒಂದು 4 ಪ್ರಿನ್ಸಿಪಲ್ಸ್ನ ಬರೆದ್ರೆ ಸಾಕು. ಓಕೆ, ಸೊ ಫಸ್ಟ್ ಪ್ರಿನ್ಸಿಪಲ್ ಡಿವಿಷನ್ ಆಫ್ ವರ್ಕ್, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ, ಡಿಸಿಪ್ಲಿನ್ ಮತ್ತು ಯೂನಿಟಿ ಆಫ್ ಕಮಾಂಡ್. ಓಕೆ, ಫಸ್ಟ್ ಥಿಂಗ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು, ಅಂಡ್ ಆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಾರೆ ಫೈವಾಲ್, ಹೆನ್ರಿ ಫೈವಾಲು, ಅಂಡ್ ಅದರಲ್ಲಿ ಯಾವ ಒಂದು ಪ್ರಿನ್ಸಿಪಲ್ಸ್ನ ನೀವು ಮೆನ್ಷನ್ ಮಾಡ್ತಿದ್ದೀರಾ ಅಂತ ಬರೆದು ಆಮೇಲೆ ಪಾಯಿಂಟ್ಸ್ನ ಪಾಯಿಂಟ್ ಮಾಡಿಬಿಟ್ಟು ಮೆನ್ಷನ್ ಮಾಡಿ ಆಮೇಲೆ ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಬಿಸ್ನೆಸ್ ಎನ್ವೈರನ್ಮೆಂಟಿನ ಕ್ಯಾರೆಕ್ಟರಿಸ್ಟಿಕ್ಸ್ನ ಫೀಚರ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ ಏನು, ವೆರಿ ಬೇಸಿಕ್ಲಿ ಬಿಸ್ನೆಸ್ ಎನ್ವೈರನ್ಮೆಂಟ್ ಮೀನ್ಸ್ ಆಲ್ ದ ಎಕ್ಸ್ಟರ್ನಲ್ ಫೋರ್ಸ್ and conditions that affects the working of a business. ಏನಂಗಂದ್ರೆ ಬಿಸ್ನೆಸ್ ಹೊರಗಡೆ ಇರುವಂತಹ ಎಲ್ಲ ಫೋರ್ಸಸ್ ಲೈಕ್ ಕಾಂಪಿಟೇಟರ್ಸ್ ಆಗಿರ್ಬೋದು, ಆಮೇಲೆ ಪೊಲಿಟಿಕಲ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಇವೆಲ್ಲ ಡೈರೆಕ್ಟ್ ಆಗಿ ಮತ್ತು ಇಂಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ ಬಿಸ್ನೆಸ್ಗೆ. ಅದನ್ನು ನಾವೇನಂತ ಕರಿತೀವಿ, ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಎನ್ವೈರನ್ಮೆಂಟಿನ ಫೀಚರ್ಸ್ ನೋಡೋದಾದ್ರೆ, ಫಸ್ಟ್ ಪಾಯಿಂಟ್ ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್. Second point, second feature specific and general force. Third feature interrelatedness. Fourth feature dynamic nature. Fifth one uncertainty. Okay, 4 marks ಕೇಳಿರೋದ್ರಿಂದ ನೀವು 5 ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿ ವಿತ್ ಮೀನಿಂಗ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಹಾಗಿದ್ರೆ ಮಾತ್ರ ಯು ವಿಲ್ ಗೆಟ್ 4 out of 4 ಫಾರ್ ದಿಸ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 30th ಕ್ವೆಶ್ಚನ್. ಎಕ್ಸ್ಪ್ಲೇನ್ ಎನಿ 4 ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಪ್ಲಾನಿಂಗಿನ ಯಾವುದಾದ್ರೂ 4 ಲಿಮಿಟೇಷನ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಆಸ್ ಐ ಸೆಡ್ ಯು ಅರ್ಲಿಯರ್, ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ರೈಟ್ ದ ಮೀನಿಂಗ್ ಆಫ್ ದ ಪ್ಲಾನಿಂಗ್. ಪ್ಲಾನಿಂಗಿನ ಮೀನಿಂಗ್ನ ಬರೀಬೇಕು. ಸೊ ಪ್ಲಾನಿಂಗ್ ಏನು, ಪ್ಲಾನಿಂಗ್ ಅನ್ನೋದು ಇಟ್ ಈಸ್ ಒನ್ ಆಫ್ ದ ಮ್ಯಾನೇಜರಿಯಲ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಹೌದಾ, ಇಟ್ ಈಸ್ ಒನ್ ಆಫ್ ದ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟಿನ ಒಂದು ಪ್ರೈಮರಿ ಫಂಕ್ಷನ್ ಪ್ಲಾನಿಂಗ್ ಅನ್ನೋದು. ಸೊ ಪ್ಲಾನಿಂಗ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಏನನ್ನ ಮಾಡಬೇಕು ಆ್ಯಂಡ್ ಯಾವ ರೀತಿಯಲ್ಲಿ ಮಾಡಬೇಕು, ವರ್ಕ್ನ ಆಕ್ಟಿವಿಟಿನ ಯಾವ ರೀತಿಯಲ್ಲಿ ಕಂಡಕ್ಟ್ ಮಾಡಬೇಕು, ಆಕ್ಟಿವಿಟಿನ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು, ಯಾವಾಗ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡೋದನ್ನು ನಾವೇನಂತ ಕರಿತೀವಿ, ಪ್ಲಾನಿಂಗ್ ಅಂತ ಕರಿತೀವಿ. ಇಟ್ ಈಸ್ ಒನ್ ಆಫ್ ದ ಮ್ಯಾನೇಜರಿಯಲ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಪ್ಲಾನಿಂಗ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಏನನ್ನ ಮಾಡಬೇಕು, ಆ್ಯಂಡ್ ಹೌ ಟು ಡೂ, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇದು ಮೀನಿಂಗ್ ಆಫ್ ಪ್ಲಾನಿಂಗ್. ಸೊ ಪ್ಲಾನಿಂಗಿನ ಲಿಮಿಟೇಷನ್ಸ್ ನೋಡೋದಾದ್ರೆ, ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ. ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಅ ಡೈನಾಮಿಕ್ ಎನ್ವೈರನ್ಮೆಂಟ್. ಚೇಂಜಿಂಗ್ ಎನ್ವೈರನ್ಮೆಂಟಲ್ಲಿ ಪ್ಲಾನಿಂಗ್ ಅನ್ನೋದು ವರ್ಕ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಪ್ಲಾನಿಂಗ್ ಇಸ್ ಅ ಟೈಮ್ ಕನ್ಸ್ಯೂಮಿಂಗ್. 4th ಪಾಯಿಂಟ್, ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. As a human resource manager, HR manager, list out any 8 necessary external source of recruitment to fill the vacancies of your company. ನಿಮ್ಮ ಒಂದು ಕಂಪನಿ
ಅಲ್ಲಿ ವೇಕೆನ್ಸಿ ಏನಾದರೂ ಇತ್ತು ಅಂದರೆ ಯಾವ ರೀತಿಯಲ್ಲಿ ನೀವು ಎಕ್ಸ್ಟರ್ನಲ್ ಸೋರ್ಸಲ್ಲಿ ರಿಕ್ರೂಟ್ ಮಾಡ್ಕೊಳ್ತೀರಾ, ಯಾವುದಾದ್ರೂ 8 ಪಾಯಿಂಟ್ಸ್ನ ನೆಸಸರಿ 8 ಎಕ್ಸ್ಟರ್ನಲ್ ಸೋರ್ಸಸ್ನ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೇನು, ಬ್ರಿಂಗಿಂಗ್ ನ್ಯೂ ಬ್ಲಡ್ ಟು ದ ಆರ್ಗನೈಸೇಷನ್, ಹೊಸ ಎಂಪ್ಲಾಯೀಸ್ಗಳನ್ನ ರಿಕ್ರೂಟ್ ಮಾಡ್ಕೊಳ್ಳುವಂಥದ್ದು, ಹೌದಲ್ವಾ? ಅದನ್ನು ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಲ್ಲಿ ಯಾವುದೆಲ್ಲ ಬರುತ್ತೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್, ಕ್ಯಾಶುವಲ್ ಕಾಲರ್ಸ್, ಅಡ್ವರ್ಟೈಸ್ಮೆಂಟ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಲೇಬರ್ ಕಾಂಟ್ರಾಕ್ಟರ್ಸ್, ರೆಕಮೆಂಡೇಶನ್ ಆಫ್ ಎಂಪ್ಲಾಯೀಸ್, ವೆಬ್ ಪಬ್ಲಿಷಿಂಗ್. ಇದನ್ನ ನೀವು ಬರೀ ಪಾಯಿಂಟ್ಸ್ನ ಬರೀ ಹೋಗಿಲ್ಲ, ಇಲ್ಲಿ ನಾನು ಬರೀ ಪಾಯಿಂಟ್ಸ್ನ ಬರ್ದಿದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ವಿತ್ ಎಕ್ಸ್ಪ್ಲನೇಷನ್ ನೀವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೈನ್ ಎನಿ 4 ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಕಂಟ್ರೋಲಿಂಗಿನ ಯಾವುದಾದ್ರೂ 4 ಲಿಮಿಟೇಷನ್ಸ್ನ ಬರೀರಿ ಅಂತ ಕೇಳಿದ್ದಾರೆ. ದ ಫಸ್ಟ್ ಥಿಂಗ್ ಯು ನೀಡ್ ಟು ಮೆನ್ಷನ್ ದ ಮೀನಿಂಗ್ ಆಫ್ ದ ಕಂಟ್ರೋಲಿಂಗ್ ಮೀನಿಂಗ್ನ ಬರಿಬೇಕು. ಅದಾದ ನಂತರ ಏನು 4 ಲಿಮಿಟೇಷನ್ಸ್ ಇದೆ ಅದನ್ನ ಮೆನ್ಷನ್ ಮಾಡಿ ಆಮೇಲೆ ಎಕ್ಸ್ಪ್ಲನೇಷನ್ ಬರಿತಾ ಹೋಗ್ಬೇಕು. ಓಕೆ, ಫಸ್ಟ್ ಲಿಮಿಟೇಷನ್ ನೋಡೋದಾದ್ರೆ ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಬೇಕಾದ್ರೆ ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ಲಿಟಲ್ ಕಂಟ್ರೋಲ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಹೊರಗಡೆ ಫ್ಯಾಕ್ಟರ್ಸ್ ಲೈಕ್ ಕಾಂಪಿಟೇಟರ್ಸ್, ಸಪ್ಲೈಯರ್ಸ್ ಮತ್ತೆ ಕಸ್ಟಮರ್ಸ್, ಈ ಒಂದು ಎಕ್ಸ್ಟರ್ನಲ್ ಫೋರ್ಸಸ್ ಕಡೆ ನಾವೇನ್ ಮಾಡ್ಲಿಕ್ಕಾಗಲ್ಲ, ಕಂಪ್ಲೀಟ್ ಕಂಟ್ರೋಲ್ನ ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದೆ. ಓಕೆ, ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್ ಮತ್ತೆ ಕಂಟ್ರೋಲಿಂಗ್ ಅನ್ನೋದು ಒಂದು ಕಾಸ್ಟ್ಲಿ ಅಫೇರ್ ಆಗಿದೆ. ನೆಕ್ಸ್ಟ್ 33 ಕ್ವೆಶ್ಚನ್ ನೋಡಿ, 33 ಕ್ವೆಶ್ಚನ್, ಎಕ್ಸ್ಪ್ಲೈನ್ ಎನಿ 4 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗಿನ 4 ಫಂಕ್ಷನ್ಸ್ ಯಾವ್ದು ಅಂತ ಹೇಳಿದ್ರೆ, ಫಸ್ಟ್ ನೀವೇನ್ ಮಾಡಬೇಕು, ಮಾರ್ಕೆಟಿಂಗ್ ಮೀನಿಂಗ್ ಬರಿಬೇಕು. ನಾನು ಇಲ್ಲಿ ಬರ್ದಿಲ್ಲ ಮಾರ್ಕೆಟಿಂಗ್ ಮೀನಿಂಗ್, ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ, ಬಟ್ ನೀವು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕಂಪಲ್ಸರಿಲಿ ನೀವೇನು ಮಾಡಬೇಕು, ಮಾರ್ಕೆಟಿಂಗ್ ಮೀನಿಂಗ್ ಬರೀಲೇಬೇಕು. ಇಟ್ಸ್ ಮ್ಯಾಂಡೇಟ್ರಿ. ಓಕೆ, ನಿಮಗೆ 4 ಔಟ್ ಆಫ್ 4 ಮಾರ್ಕ್ಸ್ ಸಿಗಬೇಕು ಅಂತ ಹೇಳಿದ್ರೆ ನೀವು ಮಾರ್ಕೆಟಿಂಗ್ ಮೀನಿಂಗ್ ಬರೆದು ಅದಾದ ನಂತರ ಪಾಯಿಂಟ್ಸ್ನ ಮೆನ್ಷನ್ ಮಾಡಿ ಆಮೇಲೆ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಮಾರ್ಕೆಟಿಂಗ್ ಮೀನಿಂಗ್ ಏನು ಅಂತ ಹೇಳಿ ಬರೀಬೇಕು. ಸೊ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಯಾವುದು ಅಂತ ಹೇಳಿದ್ರೆ, ಗ್ಯಾದರಿಂಗ್ ಆ್ಯಂಡ್ ಅನಲೈಸಿಂಗ್ ಮಾರ್ಕೆಟ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂಥದ್ದು. ಲೈಕ್ ಕಸ್ಟಮರ್ಸ್ನ ಒಂದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಯಾವ ರೀತಿಯಲ್ಲಿ ಇದೆ, ಕಸ್ಟಮರ್ಸ್ ಯಾವುದನ್ನ ತುಂಬ ಇಷ್ಟಪಡ್ತಿದ್ದಾರೆ, ಕಸ್ಟಮರ್ಸ್ ಯಾವುದಕ್ಕೆ ಭಾಳ ಪ್ರಿಫರ್ ಮಾಡ್ತಿದ್ದಾರೆ, ಯಾವ ಒಂದು ಪ್ರಾಡಕ್ಟಿಗೆ ಪ್ರಿಫರ್ ಮಾಡ್ತಿದ್ದಾರೆ, ಕಸ್ಟಮರ್ಸಿನ ಡಿಮಾಂಡ್ ಯಾವ ಒಂದು ಪ್ರಾಡಕ್ಟಿಗೆ ಜಾಸ್ತಿ ಇದೆ, ಈ ಒಂದು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದು. ಆ್ಯಂಡ್ ಈ ಒಂದು ಪ್ರಾಡಕ್ಟ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನನಗೆ ಒಳ್ಳೆ ಪ್ರಾಫಿಟ್ ಆಗುತ್ತಾ, ನನ್ನ ಒಂದು ಬ್ರ್ಯಾಂಡ್ ಸರ್ವೈವ್ ಆಗುತ್ತಾ ಅನ್ನೋದನ್ನ ಅನಲೈಸ್ ಮಾಡಬೇಕು. ಫಸ್ಟ್ ಥಿಂಗ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ. ನೆಕ್ಸ್ಟ್ ಒನ್ ಏನು, ಮಾರ್ಕೆಟ್ ಪ್ಲಾನಿಂಗ್. ನೆಕ್ಸ್ಟ್ ಪ್ರೈಸಿಂಗ್ ಆಫ್ ಪ್ರಾಡಕ್ಟ್ ಮತ್ತೆ ಪ್ರಮೋಷನ್. ಓಕೆ, ಸೊ ಇದಿಷ್ಟು ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಆಗಿದೆ. 35th ಕ್ವೆಶ್ಚನ್ ನೋಡಿ, ಐಡೆಂಟಿಫೈ ದ ಪ್ರಮೋಷನಲ್ ಆಕ್ಟಿವಿಟಿ ಇಂಡಿಕೇಟೆಡ್ ಬೈ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದಿಸ್ ಕ್ವೆಶ್ಚನ್ ಇಸ್ ಬೇಸ್ಡ್ ಆನ್ ಸೇಲ್ಸ್ ಪ್ರಮೋಷನ್. ಮಾರ್ಕೆಟಿಂಗ್ ಚಾಪ್ಟರ್ ಅಲ್ಲಿ ಬರುವಂತಹ ಲಾಸ್ಟ್ ಕಾನ್ಸೆಪ್ಟ್ ಸೇಲ್ಸ್ ಪ್ರಮೋಷನ್ ಇದೆಯಲ್ಲ, ಆ ಒಂದು ಕಾನ್ಸೆಪ್ಟ್ ಮೇಲೆ ಕ್ವೆಶ್ಚನ್ ರೈಸ್ ಮಾಡಿದ್ದಾರೆ. ಅ ಕಾರ್ ಮ್ಯಾನುಫ್ಯಾಕ್ಚರರ್ ಆಫರ್ಸ್ ಟು ಸೆಲ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಅ ಕಾರ್ ಅಟ್ ಅ ರಿಬೇಟ್ ಆಫ್ rupees 10,000 ಫಾರ್ ಅ ಲಿಮಿಟೆಡ್ ಪೀರಿಯಡ್. ಆನ್ಸರ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಸೊ ಏನು ಈ ಪಾಯಿಂಟಿನ ಅರ್ಥ ಅಂತ ಹೇಳಿದ್ರೆ, ಲಿಮಿಟೆಡ್ ಟೈಮ್ ಪೀರಿಯಡ್ ಅಲ್ಲಿ ಕಾರ್ನ ಪ್ರೈಸ್ನ ರೆಡ್ಯೂಸ್ ಮಾಡಿದ್ದಾರೆ. ಸೊ ಇದು ಯಾವ ಟೈಪ್ ಆಫ್ ಸೇಲ್ಸ್ ಪ್ರಮೋಷನ್, ರಿಬೇಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಪ್ಯಾಕ್ ಆಫ್ 1/2 kg ಆಫ್ ರೈಸ್ ವಿತ್ ದ ಪರ್ಚೇಸ್ ಆಫ್ ಅ wheat flour. So if you purchase a wheat bag, you will get 1/2 kg of rice with a free of cost ante. So ಇದು ಯಾವ ಕಾನ್ಸೆಪ್ಟ್, ಪ್ರಾಡಕ್ಟ್ ಕಾಂಬಿನೇಷನ್, ಹೌದಲ್ವಾ? ನೀವೇನಾದರೂ ವೀಟ್ ಬ್ಯಾಗ್ನ ನೀವು ಪರ್ಚೇಸ್ ಮಾಡಿದ್ದೀರಾ ಅಂದರೆ 1/2 kg ರೈಸ್ನ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ಯಾವುದು, ಪ್ರಾಡಕ್ಟ್ ಕಾಂಬಿನೇಷನ್ ಇದು, ಹೌದಲ್ವಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಆ ಶೇವಿಂಗ್ ಕ್ರೀಮ್ ಆಫರ್ ಆಫ್ 40% ಎಕ್ಸ್ಟ್ರಾ. ಸೇಮ್ ಪ್ರೈಸಿಗೆ ದೇ ಆರ್ ಪ್ರೊವೈಡಿಂಗ್ 40% ಎಕ್ಸ್ಟ್ರಾ ಶೇವಿಂಗ್ ಕ್ರೀಮ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತೆ. ಸೊ ಇದೇನು, ಎಕ್ಸ್ಟ್ರಾ ಕ್ವಾಂಟಿಟಿ ಆಫ್. ಸ್ಕ್ರಾಚ್ ಅ ಕಾರ್ಡ್ ವಿತ್ ದ ಪರ್ಚೇಸ್ ಆಫ್ ಅ ಟಿವಿ ಆ್ಯಂಡ್ ವಿನ್ ಆನ್ ಇನ್ಸ್ಟಂಟ್ ಪ್ರೈಸ್. ಇದು ಕಾಂಟೆಸ್ಟ್ ಅನ್ನೋ ಒಂದು ಸೇಲ್ಸ್ ಪ್ರಮೋಷನ್. ಓಕೆ, ನೆಕ್ಸ್ಟ್ ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಕನ್ಸ್ಯೂಮರಿನ ಯಾವುದಾದ್ರೂ 4 ರೆಸ್ಪಾನ್ಸಿಬಿಲಿಟೀಸ್, ಕರ್ತವ್ಯಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸ್ಟೇಟ್ ಎನಿ 4 ಅಂತ ಹೇಳಿದ್ದಾರೆ, ಜಸ್ಟ್ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನೀವು ಇದು 4 ಮಾರ್ಕ್ಸ್ಗೆ ಕೇಳಿರೋದ್ರಿಂದ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್. ಏನು ಅಂತ ಹೇಳಿದ್ರೆ, ಕ್ವಾಲಿಟಿ ಚೆಕ್ ಮಾಡಬೇಕು, ಕ್ವಾಲಿಟಿ ಮಾರ್ಕ್ಸ್ನ ಚೆಕ್ ಮಾಡಬೇಕು. ಬಿಫೋರ್ ಪರ್ಚೇಸಿಂಗ್ ದ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೂ ಮುಂಚೆ
ಕ್ವಾಲಿಟಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಟ್ರೇಡ್ ಮಾರ್ಕ್ಸ್ನೆಲ್ಲ ಚೆಕ್ ಮಾಡಬೇಕು ನಾವು. ಓಕೆ, ನೆಕ್ಸ್ಟ್ ರೀಡ್ ಲೇಬಲ್ಸ್ ಕೇರ್ಫುಲಿ. ಲೇಬಲಿಂಗ್ ಅನ್ನೋ ಒಂದು ಇದೇ ಪ್ರಾಡಕ್ಟಲ್ಲಿ ಲೇಬಲಿಂಗ್ ಏನು ಮಾಡಿರ್ತಾರೆ ಆ ಒಂದು ಲೇಬಲಿಂಗಲ್ಲಿ ವಿ ಹ್ಯಾವ್ ಟು ರೀಡ್ ಇಟ್ ಕೇರ್ಫುಲಿ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಗಿರ್ಬೋದು, ಎಕ್ಸ್ಪೈರಿ ಡೇಟ್ ಆಗಿರಬಹುದು, ಹೌದಾ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾಗಿರ್ಬೋದು, ಇದೆಲ್ಲದನ್ನು ಲೇಬಲ್ಸ್ ನಾವು ಕೇರ್ಫುಲ್ ಆಗಿ ರೀಡ್ ಮಾಡಬೇಕು. ಆಸ್ಕ್ ಫಾರ್ ಬಿಲ್ ಆರ್ ಕ್ಯಾಶ್ ಮೆಮೊ. ಆಫ್ಟರ್ ಪರ್ಚೇಸಿಂಗ್ ದ ಪ್ರಾಡಕ್ಟ್ ವಿ ನೀಡ್ ಟು ರಿಸೀವ್ ದ ಕ್ಯಾಶ್ ಮೆಮೊ. ಬಿಲ್ನ ನಾವು ರಿಸೀವ್ ಮಾಡಿಬಿಟ್ಟೆ ಬರಬೇಕು, ಮಾಡಿಕೊಂಡೇ ರಿಟರ್ನ್ ಆಗಬೇಕು. ಓಕೆ, ನೆಕ್ಸ್ಟ್ ಯೂಸ್ ಪ್ರಾಡಕ್ಟ್ ಪ್ರಾಪರ್ಲಿ ಆಸ್ ಮೆನ್ಷನ್ಡ್ ಇನ್ ದ ಲೇಬಲಿಂಗ್. ಲೇಬಲಿಂಗಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಹೌ ಟು ಯೂಸ್ ದ ಪ್ರಾಡಕ್ಟ್ ಅಂತ ಇರುತ್ತೆ ಅಲ್ಲ, ಆ ಒಂದು ಲೇಬಲಿಂಗ್ ಅನ್ನೋ ಒಂದು ಇದರಲ್ಲಿ ಏನು ಮಾಡಬೇಕು, ನಾವು ಪ್ರಾಪರ್ ಆಗಿ ಲೇಬಲಿಂಗ್ನ ರೀಡ್ ಮಾಡಿ ಯಾವ ರೀತಿಲಿ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅನ್ನೋದನ್ನ ನೋಡಿ ನಾವು ಯೂಸ್ ಮಾಡಬೇಕಾಗತ್ತೆ. ಇನ್ನು ಪಾರ್ಟ್ ಡಿ 8 ಮಾರ್ಕ್ಸಿನ ಕ್ವೆಶನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ 5 ಕ್ವೆಶನ್ಸ್ ಕೇಳಿರ್ತಾರೆ. ಆ 5 ಕ್ವೆಶನ್ಸಲ್ಲಿ ನೀವು ಬರೀ 3 ಕ್ವೆಶನ್ಸ್ನ ಅಟೆಂಡ್ ಮಾಡಿದರೆ ಸಾಕು. ಓಕೆ, ಸೊ ಇದರಲ್ಲೂ ಸೇಮ್ ಥಿಂಗ್. ಫಸ್ಟ್ ನಿಮಗೆ ಏನೇ ಕ್ವೆಶನ್ಸ್ ಕೇಳಿದ್ರು ಕೂಡ ಬೇಸಿಕ್ ಕಾನ್ಸೆಪ್ಟಿನ ಮೀನಿಂಗ್ನ ಬರಿಬೇಕು. ಅದಾದ ನಂತರ ಪಾಯಿಂಟ್ಸ್ನ ಮೆನ್ಷನ್ ಮಾಡಿ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಓಕೆ, ಕೋಆರ್ಡಿನೇಷನ್ ಅಂದರೆ ಏನು? ಫಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ಕೋಆರ್ಡಿನೇಷನ್, ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಕೋಆರ್ಡಿನೇಷನ್ ಮೀನಿಂಗ್ ಬರಿತೀರಾ, ಆಮೇಲೆ ಕೋಆರ್ಡಿನೇಷನ್ ಫೀಚರ್ಸ್ ಏನಿದೆ ಅದನ್ನು ಬರಿತಾ ಹೋಗ್ತೀರಾ. ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು? ಕೋಆರ್ಡಿನೇಷನ್ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್. ಕೋಆರ್ಡಿನೇಷನ್ ಎನ್ಶೂರ್ಸ್ ಯೂನಿಟಿ ಆಫ್ ಆಕ್ಷನ್. ಕೋಆರ್ಡಿನೇಷನ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಕೋಆರ್ಡಿನೇಷನ್ ಇಸ್ ಅ ಆಲ್ ಪರ್ವಾಸಿವ್ function. Next, coordination is a responsibility of all manager. Last point, coordination is a deliberate function. Okay, next question, what is decentralization? Explain its importance. Decentralization anta helidrenu, it is just distributing or dispersing a decision making power among one or more person or lower level management ಗೆ ಅಥವಾ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಡಿಸಿಷನ್ ಮೇಕಿಂಗ್ ಪವರ್ನ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ನಾವೇನಂತ ಕರಿತೀವಿ? ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್. ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್, ಫಸ್ಟ್ ಇಂಪಾರ್ಟೆನ್ಸ್, ಡೆವಲಪ್ಸ್ ಇನಿಷಿಯೇಟಿವ್ ಅಮಾಂಗ್ ಸಬಾರ್ಡಿನೇಟ್ಸ್, ಡೆವಲಪ್ಸ್ ಮ್ಯಾನೇಜರಿಯಲ್ ಟ್ಯಾಲೆಂಟ್ ಫಾರ್ ದ ಫ್ಯೂಚರ್, ಕ್ವಿಕ್ ಡಿಸಿಷನ್ ಮೇಕಿಂಗ್, ರಿಲೀಫ್ ಟು ಟಾಪ್ ಮ್ಯಾನೇಜ್ಮೆಂಟ್, ಫೆಸಿಲಿಟೇಟ್ಸ್ ಗ್ರೋತ್, ಬೆಟರ್ ಕಂಟ್ರೋಲ್. ಇದಿಷ್ಟು ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ಫಸ್ಟ್ ಥಿಂಗ್ ನೀವು ಮೀನಿಂಗ್ ಬರೀಬೇಕು, ಇಂಪಾರ್ಟೆನ್ಸ್ನ ಮೆನ್ಷನ್ ಮಾಡಬೇಕು, ಅದಾದ ನಂತರ ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ 39th ಕ್ವೆಶನ್ ನೋಡಿ, explain any 4 methods of on the job training and off the job training. Off the job training ಇಂದು 4 methods ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರೆ, ಆನ್ ದ ಜಾಬ್ ಟ್ರೈನಿಂಗ್ ಇಂದು 4 methods ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ ಅಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್, ಕೋಚಿಂಗ್, ಇಂಟರ್ನ್ಶಿಪ್ ಟ್ರೈನಿಂಗ್, ಜಾಬ್ ರೊಟೇಷನ್ ಬರುತ್ತೆ. ಆಫ್ ದ ಜಾಬ್ ಟ್ರೈನಿಂಗ್ ಅಲ್ಲಿ ಕಾನ್ಫರೆನ್ಸಸ್, ಫಿಲ್ಮ್ಸ್, ಕೇಸ್ ಸ್ಟಡಿ, ಕಂಪ್ಯೂಟರ್ ಮಾಡೆಲಿಂಗ್ ಬರುತ್ತೆ. ಓಕೆ, ಇದನ್ನ ಮೆನ್ಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕು. ಇದನ್ನ ನೀವೇನು ಈ ರೀತಿಯಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ಚಾರ್ಟ್ ರೀತಿಯಲ್ಲಿ ಹಾಕಿ, ಇಲ್ಲಿ ನಾನು ಚಾರ್ಟ್ ರೀತಿಯಲ್ಲಿ ಹಾಕಿಲ್ಲ, ಒಂದು ಚಾರ್ಟ್ ರೀತಿಯಲ್ಲಿ ನೀವು ಡ್ರಾ ಮಾಡಿಬಿಟ್ಟು ಆಮೇಲೆ ನೀವೇನು ಮಾಡಬೇಕು, ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ, ಚೆನ್ನಾಗಿ ಅನ್ಸುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಸಜೆಸ್ಟ್ ಎನಿ 8 ಸೂಟಬಲ್ ಮೆಷರ್ಸ್ ಟು ಇಂಪ್ರೂವ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್. ನಿಮ್ಮ ಒಂದು ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಸೂಟಬಲ್ ಮೆಷರ್ಸ್ನ ನೀವು ಫಾಲೋ ಅಪ್ ಮಾಡ್ತೀರಾ? ವೆರಿ ಫಸ್ಟ್ ಪಾಯಿಂಟ್, ಫಸ್ಟ್ ಮೆಷರ್ ಏನು? ಕ್ಲಾರಿಫೈ ದ ಐಡಿಯಾಸ್ ಬಿಫೋರ್ ಕಮ್ಯುನಿಕೇಟಿಂಗ್. ಬಿಫೋರ್ communicating, what you have to do, you have to clarify the ideas, like what you are going to speak about. ಯಾವ್ದ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಾ, ಯಾವ ವಿಚಾರವಾಗಿ ರಿಸೀವರ್ ರೆಡಿ ಇದ್ದಾರೆ, ಆಡಿಯನ್ಸ್ ಯಾವ ಒಂದು ವಿಚಾರನ ಕೇಳಿಸ್ಕೊಳ್ಳಿಕ್ಕೆ ಆಡಿಯನ್ಸ್ ರೆಡಿ ಇದ್ದಾರೆ ಅನ್ನೋ ವಿಚಾರವಾಗಿ ನೀವೇನು ಮಾಡಬೇಕು, ಫಸ್ಟು ಕ್ಲಾರಿಫಿಕೇಶನ್ ತಗೊಳ್ಬೇಕು. ಕಮ್ಯುನಿಕೇಟ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದ ರಿಸೀವರ್. ಆ್ಯಕ್ಚುಲ್ ಆಗಿ ಆಡಿಯನ್ಸ್ಗೆ ಏನು ನೀಡ್ಸ್ ಇದೆ ಆ ನೀಡ್ಸ್ ವಿಚಾರವಾಗಿ ಯು ಹ್ಯಾವ್ ಟು ಕಮ್ಯುನಿಕೇಟ್. ಅವರಿಗೆ ಯಾವುದೋ ನೀಡಿರುತ್ತೆ, ನೀವು ಯಾವುದೋ ವಿಚಾರವಾಗಿ ನೀವು ಕಮ್ಯುನಿಕೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಏನಾಗೋದಿಲ್ಲ, ಆಡಿಯನ್ಸ್ಗೆ ಮತ್ತು ಸ್ಪೀಕರ್ ಇಬ್ಬರಿಗೂ ಏನಾಗೋದಿಲ್ಲ, ಕನೆಕ್ಟ್ ಆಗೋದಿಲ್ಲ. ಓಕೆ, ಕನ್ಸಲ್ಟ್ ಅದರ್ಸ್ ಬಿಫೋರ್ ಕಮ್ಯುನಿಕೇಟಿಂಗ್. ಕಮ್ಯುನಿಕೇಟ್ ಮಾಡೋಕ್ಕೂ ಮುಂಚೆ ನೀವು ಬೇರೆಯವ್ರನ್ನ, ಇನ್ನೂ ಒಂದಿಷ್ಟು ಜನನ, ಅವರು ಆ ಒಂದು ನಾಲೆಡ್ಜ್ನ ಇರೋಂತಹ ವ್ಯಕ್ತಿಗಳನ್ನ ನೀವೇನು ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಬಿ ಅವೇರ್ ಆಫ್ ಲ್ಯಾಂಗ್ವೇಜ್, ಟೋನ್, ಕಂಟೆಂಟ್ ಆಫ್ ಮೆಸೇಜ್ ಬಿಫೋರ್ ಕಮ್ಯುನಿಕೇಟಿಂಗ್. ನೀವು ಕಮ್ಯುನಿಕೇಟ್ ಮಾಡ್ತಿರುವಾಗ ನೀವೇನಾದರೂ ಒಂದು ಸ್ಪೀಚ್ನ ಕೊಡ್ತಿರ್ಬೇಕಾದ್ರೆ ಅಥವಾ ಏನಾದರೂ ಒಂದು ಮೆಸೇಜ್ನ ಕನ್ವೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ವೆರಿ ಫಸ್ಟ್ ಥಿಂಗ್ ಲ್ಯಾಂಗ್ವೇಜ್, ಟೋನ್ ಮತ್ತು ಏನು ಮೆಸೇಜ್ನ ನೀವು ಡೆಲಿವರ್ ಮಾಡ್ತಿದ್ದೀರಾ ಆ ವಿಚಾರವಾಗಿ ನಿಮಗೆ ಏನಿರಬೇಕು, ಅವೇರ್ನೆಸ್ ಅನ್ನೋದು ಇರಬೇಕು. ಓಕೆ, ಕನ್ವೆ ಥಿಂಗ್ಸ್ ಆಫ್ ಹೆಲ್ಪ್ ಆ್ಯಂಡ್ ವ್ಯಾಲ್ಯೂ ಟು ಲಿಸ್ನರ್ಸ್ಗೆ ಹೆಲ್ಪ್ ಆಗುವಂತಹ ಥಿಂಗ್ಸ್ನ ನೀವೇನು ಮಾಡಬೇಕು, ಮೆಸೇಜ್ನ ಏನು ಮಾಡಬೇಕು, ಕನ್ವೆ ಮಾಡಬೇಕು. ಓಕೆ, ಎನ್ಶೋರ್ ಪ್ರಾಪರ್ ಫೀಡ್ಬ್ಯಾಕ್. ಸೊ ಕಮ್ಯುನಿಕೇಷನ್ ಆದ ನಂತರ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಟೇಕ್ ದ ಫೀಡ್ಬ್ಯಾಕ್ ಫ್ರಮ್ ದ ಆಡಿಯನ್ಸ್.
ಕಮ್ಯುನಿಕೇಟ್ ಫಾರ್ ಪ್ರೆಸೆಂಟ್ ಆಸ್ ವೆಲ್ ಆಸ್ ಅ ಫ್ಯೂಚರ್ ಮತ್ತು ಪ್ರೆಸೆಂಟ್ ಎರಡರ ಬಗ್ಗೆನೂ ನೀವೇನು ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಆಮೇಲೆ ಫಾಲೋ ಅಪ್ ಕಮ್ಯುನಿಕೇಷನ್ ಆ್ಯಂಡ್ ಬಿ ಅ ಗುಡ್ ಲಿಸನರ್. ಓಕೆ, ನೆಕ್ಸ್ಟ್ ಲಿಸ್ಟ್ ಔಟ್ ಎನಿ 8 ಡಿಫ್ರೆನ್ಸಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸ್ನಲ್ ಸೆಲ್ಲಿಂಗ್. ಅಡ್ವರ್ಟೈಸಿಂಗ್ ಮತ್ತು ಪರ್ಸ್ನಲ್ ಸೆಲ್ಲಿಂಗಿನ ಒಂದು ಡಿಫ್ರೆನ್ಸಸ್ನ ಹೇಳಿ ಅಂತ ಹೇಳಿದ್ದಾರೆ. ಅಡ್ವರ್ಟೈಸಿಂಗ್ ಅನ್ನೋದು ಏನು ಪರ್ಸ್ನಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಲ್ಲ, ಇದು ಇಂಪರ್ಸ್ನಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ವೇರಾಸ್ ಪರ್ಸ್ನಲ್ ಸೆಲ್ಲಿಂಗ್ ಅನ್ನೋದು ಪರ್ಸ್ನಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಅಡ್ವರ್ಟೈಸಿಂಗ್ ಅನ್ನೋದು ಇನ್ಫ್ಲೆಕ್ಸಿಬಲ್ ಆಗಿರುತ್ತೆ, ಪರ್ಸ್ನಲ್ ಸೆಲ್ಲಿಂಗ್ ಅನ್ನೋದು ಫ್ಲೆಕ್ಸಿಬಲ್ ಆಗಿ ಇರುತ್ತೆ. ಸೊ ಅಡ್ವರ್ಟೈಸಿಂಗ್ ಅನ್ನೋದು ತುಂಬ ಮಾಸ್ ಪೀಪಲ್ಗೆ ರೀಚ್ ಆಗುತ್ತೆ, ಬಟ್ ಪರ್ಸ್ನಲ್ ಸೆಲ್ಲಿಂಗ್ ಅನ್ನೋದು ವೆರಿ ಲಿಮಿಟೆಡ್ ಪೀಪಲ್ಗೆ ಇದು ರೀಚ್ ಆಗುತ್ತೆ. ಸೊ ಅಡ್ವರ್ಟೈಸಿಂಗಲ್ಲಿ ಮೀಡಿಯಾದು ಯೂಸೇಜ್ ತುಂಬ ಇರುತ್ತೆ, ಬಟ್ ಇನ್ ಕೇಸ್ ಆಫ್ ಪರ್ಸ್ನಲ್ ಸೆಲ್ಲಿಂಗಲ್ಲಿ ವಿ ಡೋಂಟ್ ರಿಕ್ವೈರ್ ಎನಿ ಕೈಂಡ್ ಆಫ್ ಮೀಡಿಯಾಸ್. ಕ್ಲಿಯರ್? ನೆಕ್ಸ್ಟು ಕ್ಯಾನ್ ಕವರ್ ದ ಮಾರ್ಕೆಟ್ ಇನ್ ಅ ಶಾರ್ಟ್ ಪೀರಿಯಡ್. ಶಾರ್ಟ್ ಟೈಮಲ್ಲಿ ಏನು ಮಾಡ್ಬೋದು, ತುಂಬ ಮಾರ್ಕೆಟ್ ಅಂದರೆ ತುಂಬ ಪೀಪಲ್ನ ಕನೆಕ್ಟ್ ಆಗ್ಬೋದು, ಬಟ್ ಇದು ಪರ್ಸ್ನಲ್ ಸೆಲ್ಲಿಂಗ್ ಅನ್ನೋದು ಟೈಮ್ ಕನ್ಸ್ಯೂಮಿಂಗ್. ನೆಕ್ಸ್ಟ್ ಲ್ಯಾಕ್ ಆಫ್ ಡೈರೆಕ್ಟ್ ಫೀಡ್ಬ್ಯಾಕ್. ಇಲ್ಲಿ ಅಡ್ವರ್ಟೈಸಿಂಗ್ ಮೂಲಕ ನಮಗೆ ಫೀಡ್ಬ್ಯಾಕ್ ಅನ್ನೋದು ಸಿಗೋದು ಸ್ವಲ್ಪ ಕಮ್ಮಿ, ಬಟ್ ಇನ್ ಕೇಸ್ ಆಫ್ ಪರ್ಸ್ನಲ್ ಸೆಲ್ಲಿಂಗಲ್ಲಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಈಸಿಲಿ ಗೆಟ್ ದ ಫೀಡ್ಬ್ಯಾಕ್, ತುಂಬ ಇಮಿಡಿಯೇಟ್ ಆ್ಯಕ್ಷನ್ಸ್ ತಗೊಳ್ತಾರೆ ಕಸ್ಟಮರ್ಸ್. ಓಕೆ, ನೆಕ್ಸ್ಟ್ ಟ್ರಾನ್ಸ್ಮಿಟ್ಸ್ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಆಫ್ ಮೆಸೇಜ್. ಇಲ್ಲಿ ಅಡ್ವರ್ಟೈಸಿಂಗಲ್ಲಿ ತುಂಬ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮಲ್ಲಿ ಮೆಸೇಜಸ್ನ ಕನ್ವೆ ಮಾಡ್ತಾ ಹೋಗ್ತಾರೆ, ಬಟ್ ಇಲ್ಲಿ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದ ಕಸ್ಟಮರ್, ಬ್ಯಾಕ್ಗ್ರೌಂಡ್ ಆಫ್ ದ ಕಸ್ಟಮರ್ನ ಒಂದು ನೀಡ್ಸು, ಅವರ ಒಂದು ಬ್ಯಾಕ್ಗ್ರೌಂಡ್ಗೆ ತಕ್ಕಂತೆ ಏನು ಮಾಡ್ತಾ ಹೋಗ್ತಾರೆ, ಸೇಲ್ಸ್ ಸ್ಟಾಕ್ನ ಕೊಡ್ತಾ ಹೋಗ್ತಾರೆ. ಇದು ಪರ್ಸ್ನಲ್ ಸೆಲ್ಲಿಂಗ್ ಆಗಿರುತ್ತೆ. ನೆಕ್ಸ್ಟ್ ಕಾಸ್ಟ್ ಪರ್ ಪರ್ಸನ್ ರೀಚ್ಡ್ ಇಸ್ ವೆರಿ ಲೋ. ಓಕೆ, ನೆಕ್ಸ್ಟ್ ಪರ್ಸ್ನಲ್ ಸೆಲ್ಲಿಂಗ್ ಈಸ್ ಕ್ವಿಕ್ ಹೈ ಇನ್ ಪರ್ಸ್. ಇದಿಷ್ಟು ಫಸ್ಟ್ ಪ್ರಿಪ್ರೇಟರಿ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ ಆಗಿರುತ್ತೆ. ಆಲ್ಮೋಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 30% ಆಫ್ ಕ್ವೆಶ್ಚನ್ಸ್ ಫ್ರಮ್ ದಿಸ್ ಪೇಪರ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಓಕೆ, hope so this video is more informative. Please do share with your friends and do subscribe for more videos. Thank you.